ಈಗ ಬ್ಯಾಡ ಅಂತ ಹೇಳ್ಕಿರ ಒಳ್ಳೆ ಮನಿಗ್ ಕಳ್ಸ್ಯಾರ ನಮಗ ಮತ್ತೆ 2 ತಿಂಗಳು ತೊಗೊಂಡಾರಿ 2 ತಿಂಗಳು ಆದ್ರೂ ಮತ್ತ ಪಗಾರ ಕೊಟ್ಟಿಲ್ರಿ ಒಳ್ಳೆ ಮನಿಗ್ ಹೋಗಲಕತ್ತಾರ ನಮಗ ನಾವ್ ಪಗಾರ ಕೇಳಿಲ್ರಿ ನಮಗ ಇನ್ನ ಬರ್ತೀವಿ ಕೆಲ್ಸಕ್ಕೆ ಅಂದ್ರ ಬಿ ಬ್ಯಾಡ ಅಲ್ಲಕತ್ತಾರ ನಮಗ ಅದಕ್ಕೆ MLA ಸಾಹೇಬ್ರು ತೊಂದಿದ್ರಿ ಬಿಡ್ಸಲ್ಲತ್ತೆ ತೊಂದಾರ MLA ಸಾಹೇಬ್ರು ಒಂದ್ ವರ್ಷ ತನ ಬಿಡ್ಸಲ್ಲ ಒಂದ್ ವರ್ಷ ತನ ಬಿಡ್ಸಲ್ಲ ಒಂದ್ ವರ್ಷ ದುಡಿರಿ ಅಂದಾರಿ ಒಂದ್ ವರ್ಷ ತನ ದುಡಿರಿ ನೀವು ಹೈರಾಣ ಆತಿರಿ ದುಡಿರಿ ಆಮೇಲೆ ಮತ್ ನಾವ್ ಮಾಡ್ತೀವಿ ಅಂದಾರಿ ಪಗಾರನು ಮಾಡ್ತೀವಿ ಅಂತ ಹೇಳ್ಯಾರಿ ಹಾ ರೀ ಇನ್ನ ಇಲ್ರಿ 2 ತಿಂಗಳ ಬಿಡಿಸ್ಯಾರಿ ಇನ್ನ ಒಂದ್ ವರ್ಷ ಹೋಗ್ ಬಂದಿರಿ ಮನಿಗ್ ಹೋಗತ್ತಾರ 2 ತಿಂಗಳು ಹೇಳಿರ್ತಾರೆ ಈಗ ಅವ್ರು ಹೇಳಾಕ ಒಂದ್ ವರ್ಷ ಹೇಳ್ಯಾರ ಈಗ ಆಗಲ್ಲ ಇನ್ನ 2 ವರ್ಷ ತನ ಆಗಲ್ಲ ಕ್ಯಾನಲ್ ಪಿನಲ್ ಎಲ್ಲ ದುಡ್ದೇವ್ರಿ ನಾವು ಕ್ಯಾನಲ್ ಕರ್ಕೊಂಡ್ ಹೋಗ್ಲಕ್ ನಿಂತಿದ್ದೇವ್ರಿ ನಾವ್ ಅಂತ 2 ವರ್ಷದ 2 ವರ್ಷ ತನ ಆದ್ರ ದುಡಿಯತ್ತಾರ ಇನ್ನ 2 ವರ್ಷ ಆಗಲ್ಲ 2 ವರ್ಷ ಆಗಿ ತೋತ್ನತ್ತಾರಿ ನಗರಸಭೆ ಆಗಿಲ್ಲ ಇನ್ನ ಆತಾರಿ ಮನೆ ಕೆಲಸ ತಗೋಬೇಕಂತೇಳಿ ಸಂಘದಲ್ಲಿ ಒಂದು 8-9 ದುಡ್ದಾರು ನಾನು 2018-19 ನೋಡಿ ದುಡ್ದಾರ ಈ ದುಡಿಸಿ ಇಂದಿರಾ ಕಡೆ ಅವ್ರು ಪರ್ಮನೆಂಟ್ ಮದುವೆ ಆಗ್ಲಂತೇಳಿ ಬಾಕ್ಸರ್ ಸೈಯದ್ ಅಹಮದ್ ಹತ್ತಿದ್ರು ಅವ್ರು ಬಿಡಿಸಿ ಕಳಿಸಿದ್ರು. ಈಗ ಏನಾಗಿದೆ ಅಂತಂದರೆ ನೇರವಾಗಿ ನಮಗೆ ತೊಗೊಳೋಕ್ಕೆ ಅವಕಾಶ ಇಲ್ಲ, ಗೊತ್ತಾಯ್ತಾ. ಈಗ ಏನಿದ್ರು ಕೂಡ ಗೌರ್ಮೆಂಟ್ ಲೆವೆಲಲ್ಲಿ ಆದೇಶ ಆಗಬೇಕು. ಯಾಕಂದರೆ ಈಗ ಅಪ್ಪರ್ ಟ್ರೇಡರ್ ಆಗಿರೋದ್ರಿಂದ ಪುರಸಭೆಯಿಂದ ನಗರಸಭೆ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೌರ ಕಾರ್ಮಿಕರು ನಮಗೆ ಅವಶ್ಯಕತೆ ಇದೆ. ಆದರೆ ಕಾನೂನು ಅಡಿಯಲ್ಲಿ ನಾವು ಅವ್ರನ್ನ ತಗೊಂಡು ಕೆಲಸ ತಗೋಬೇಕು. ಅದೇ ಸರ್, ಈ ಕಾನೂನು ಅಡಿಯಲ್ಲೇ ತೊಗೊಂಡ್ರು ಸಹಿತ ಅವ್ರು ಏನಂತಾರೆ ನಮಗೆ ತೋತಾರನ್ನ ಭರವಸೆ ಇಲ್ಲ. ನಾವು 15ರಿಂದ 20 ವರ್ಷ ನಾವು ದುಡ್ದೀವಿ, ಆದ್ರೆ ನಮಗೆ ತೋತಾರ ಅನ್ನೋ ಭರವಸೆನೇ ನಂಬಲ್ಲಿ ಉಳಿದಿಲ್ಲ ಅಂತೇಳಿ ಅವ್ರು ಬಂದು ಕೂತಾರೆ. ಅಲ್ಲ ಸರಿ, ಅದನ್ನ ಏನಿದ್ರು ಸಾಹೇಬ್ರ ಮುಖಾಂತರ DC ಅವರು ಅಲ್ಲಿ ನೋಟಿಫಿಕೇಶನ್ ಆಗ್ತಾರಲ್ಲ, ಆವಾಗ ಇವರು ಅಪ್ಲಿಕೇಶನ್ ಏನೇನು ಬೇಕು ಡಾಕ್ಯುಮೆಂಟ್ರು ಕೇಳ್ತಾರೆ. ಅವರು ಏನು ಅಪ್ಲಿಕೇಶನ್ ಆಗಿರ್ಬೋದು, ಕ್ಯಾಶ್ ಆ್ಯಂಡ್ ಇನ್ಕಮ್ ಆಗಿರ್ಬೋದು, ಏನು ದಾಖಲೆ, ಫೋಟೋ, ಅದೆಲ್ಲ ಏನು ದಾಖಲೆ ಕೇಳ್ತಾರೆ. ಆವಾಗ ಈ ದಾಖಲೆಗಳೆಲ್ಲ ತೊಗೊಂಡೋಗಿ ಅಲ್ಲಿ ಕೊಡಬೇಕಾಗುತ್ತೆ. ನೇರವಾಗಿ ನಾವು ತೊಗೊಳಕ್ಕೆ ಅವಕಾಶ ಇಲ್ಲ. ಗೌರ್ಮೆಂಟಿಂದ ಒಂದು ಡೈರೆಕ್ಷನ್ಸ್ ಕೊಡ್ತಾರೆ ಮನೆ ಜಿಲ್ಲಾಧಿಕಾರಿ. ಯಾಕಂದರೆ ನಿಮ್ಮನ್ನು ತಗೊಳ್ಳೋದಕ್ಕೆ ಜಿಲ್ಲಾಧಿಕಾರಿಗೆ ಅವಕಾಶ ಇದೆ. ಜಿಲ್ಲಾಧಿಕಾರಿಗಳ ಮುಖಾಂತರ ನೀವು ಅಲ್ಲಿ ನೋಟಿಫಿಕೇಶನ್ ಹಾಕಿದಾಗ ನೀವೆಲ್ಲರೂ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟು ಅವರು ನಿಮಗೆ ಆದೇಶ ಕೊಡ್ತಾರೆ. ಆದೇಶ ನಮ್ಮ ಹತ್ರ ಬಂದ ಮೇಲೆ ಅವಾಗ ನಾವು ಏನಿದ್ರು ಅನುಕೂಲ ಮಾಡೋದನ್ನು ಅನುಕೂಲ ಇಲ್ಲ ಸರ್, ಸರಿ.